ಬಾಯಲ್ಲಿಟ್ಟರೆ ಕರಗೋ ಅಂತ ಹಾಲ್ಕೋವಾ 90s ಕಿಡ್ಸ್ಗೆ ಇದೇ ಆವಾಗ ತುಂಬ ಇಷ್ಟವಾದಂಥ ಸ್ವೀಟ್ಸು. ನನಗೂ ಕೂಡ ಹಾಲ್ಕೋವಾ ಅಂದರೆ ತುಂಬಾ ಇಷ್ಟ. ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಳ್ಳೆ ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ. ಯಾವ್ಯಾವ ಪದಾರ್ಥ ಬೇಕು ಅಂತ ನೋಡೋಣ ಬನ್ನಿ. ಇಲ್ಲಿ ಮೊದಲಿಗೆ ನಾನು 1 ಕಪ್ಪು ಕಡಲೆನ ತೊಗೊಂಡಿದ್ದೀನಿ. ಆ ಕಡಲೆನ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಅದೇ ಕಪ್ಪಲ್ಲಿ ನಾವು ಸಕ್ಕರೆ ಕೂಡ ತಗೋಬೇಕು. ನಾವು ಮೆಷರ್ಮೆಂಟ್ಗೆ 1 ತೊಗೊಂಡ್ರೆ ಅದರಲ್ಲೇ ಎಲ್ಲನೂ ತೊಗೋಬೇಕು. 1 ಕಪ್ ಕಡಲೆ 1 ಕಪ್ ಸಕ್ಕರೆನ ತೊಗೊಂಡು ನೋಡಿ ಈ ರೀತಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಒಂದು 4 ಏಲಕ್ಕಿನ ಸಿಪ್ಪೆನ ತೆಗೆದುಕೊಂಡು ಅದೇ ಜಾರ್ಗೆ ನಾನು ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಏಲಕ್ಕಿ ಪುಡಿ ಇದ್ದರೆ ಪುಡಿ ಕೂಡ ಹಾಕೋಬೋದು. ಇಲ್ಲಾಂದರೆ ನೀವು ಇದನ್ನು ಸಪ್ರೇಟ್ ಪುಡಿ ಮಾಡ್ಕೊಂಡು ಕೂಡ ಹಾಕೋಬೋದು. ನಾನು ಒಂದೇ ಸರಿ ಆಗಲಿ ಅಂತ ಈ ರೀತಿ ಜಾರಲ್ಲಿ ಹಾಕ್ಕೊಂಡು ಅದನ್ನು ರುಬ್ಕೊಂಡು ಬರ್ತೀನಿ. ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಯಾಕಂದರೆ ನಾವು ಇಲ್ಲಿ ಹಾಲ್ಕೋವಾ ಮಾಡೋದ್ರಿಂದ ಒರಟು ಆ ರೀತಿ ಎಲ್ಲ ಇರಬಾರ್ದು. ಅದಾದಮೇಲೆ ಅದೇ ಕಪ್ಪಲ್ಲಿ ಅರ್ಧ ತುಪ್ಪನ ತೊಗೊಳ್ಬೇಕು. ಈ ರೀತಿ ಅರ್ಧ ಗ್ಲಾಸ್ ತುಪ್ಪ ಇರಲೇಬೇಕು. ಇಲ್ಲಾಂದರೆ ಹಾಲ್ಕೋವಾ ಪುಡಿ ಆಗಿಬಿಡುತ್ತೆ. ಈ ರೀತಿ ತುಪ್ಪನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಷ್ಟೇ, ಜಾಸ್ತಿ ಕಾಯಿಸೋದಕ್ಕೆ ಹೋಗಬಾರ್ದು. ಈ ಥರ ಬೆಚ್ಚಗೆ ಮಾಡ್ಕೊಂಡ್ಮೇಲೆ ನಾವು ರುಬ್ಕೊಂಡಿರೋ ಅಂಥ ಮಿಕ್ಸ್ಚರ್ನ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಎಲ್ಲೂ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇ ಬೇಗ ಮಿಕ್ಸ್ ಆಗಿಬಿಡುತ್ತೆ. ನಾವೇನು ಕಷ್ಟಪಡೋ ಅಂತ ಏನಿಲ್ಲ. ಸ್ಪೂನಲ್ಲಿ ನಾನು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ತುಪ್ಪನ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ನಾವಿಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಮಿಕ್ಸ್ ಮಾಡ್ಕೊಂಡಿರೋ ಅಂಥದ್ದನ್ನು ನಾವು ತಟ್ಟೆಗೆ ತುಪ್ಪ ಸವರ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ತಟ್ಕೋಬೇಕು. ಇಲ್ಲ ಅಂದರೆ ನೀವು ಉಂಡೆ ರೀತಿ ಆದರೂ ಮಾಡ್ಕೋಬೋದು. ಉಂಡೆ ರೀತಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ನಾನಿಲ್ಲಿ ಹಾಲ್ಕೋವಾ ಥರ ಮಾಡಬೇಕು ಅಂತ ನಾನು ತಟ್ಟೆಗೆ ಹಾಕ್ಕೊಂಡು ಈ ರೀತಿ ತಟ್ಕೊಂಡು ಶೇಪ್ ಬರಲಿ ಅಂದರೆ ನೀಟಾಗಿ ಈ ರೀತಿ ತಟ್ತಾಯಿದ್ದೀನಿ. ಮಕ್ಕಳಿಗೆ ಎಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ನಾವು ಇದರಲ್ಲಿ ತುಪ್ಪ, ಕಡಲೆ, ಸಕ್ಕರೆ, ಏಲಕ್ಕಿ ಅಷ್ಟೇ ಯೂಸ್ ಮಾಡಿರೋದ್ರಿಂದ ತುಂಬಾ ಒಳ್ಳೆಯದು. ಅವರು ಏನಾದರೂ ಸ್ವೀಟ್ಸ್ ಬೇಕು ಅಂದಾಗ ಇದನ್ನು ಮಾಡಿಕೊಟ್ರೆ ಹೆಲ್ದಿ ಕೂಡ ಇರುತ್ತೆ. ಆದರೆ ಸ್ವಲ್ಪ ಸಕ್ಕರೆ ಇರುತ್ತೆ ಅಷ್ಟೇ. ಬೇರೆ ಸ್ವೀಟ್ಸ್ಗಿನ್ನ ಈ ಸ್ವೀಟ್ ಕೊಟ್ಟರೆ ನಾವೇ ಮನೆಯಲ್ಲಿ ಮಾಡಿದ ಖುಷಿ ಕೂಡ ಇದೆ ಮತ್ತು ಹೆಲ್ದಿ ಕೂಡ ಇರುತ್ತೆ. ಅದಾದಮೇಲೆ ಈ ರೀತಿ ತಟ್ಕೊಂಡು ಒಂದು ಚಾಕು ತೊಗೊಂಡು ಮಾರ್ಕ್ ಮಾಡ್ಕೋಬೇಕು. ನೋಡಿ ನಾನು ಇಲ್ಲಿ ಸ್ಕ್ವಯರ್ ಟೈಪಲ್ಲಿ ಮಾರ್ಕ್ ಮಾಡ್ಕೋತೀನಿ. ಅದಕ್ಕೆ ಈ ರೀತಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮಾರ್ಕ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡಿರೋದ್ರಿಂದ ನಾನು ತಟ್ಟೆಯಲ್ಲಿ ಅರ್ಧ ಭಾಗ ಮಾತ್ರ ಆಗಿತ್ತು. ಅದಕ್ಕೆ ನಾನು ಅರ್ಧ ಭಾಗ ಮಾತ್ರ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈ ರೀತಿ ಶೇಪ್ ಮಾಡ್ಕೋತಾ ಇದ್ದೀನಿ, ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಮಾರ್ಕ್ ಮಾಡ್ಕೊಂಡಿರೋದನ್ನು ಹಾಗೆ ಬೇಕಾದರೆ ಮೇಲೆ ಒಂದು ತಟ್ಟೆ ಮುಚ್ಚಿ 1 ಅವರ್ ಬಿಟ್ಬಿಡಿ, ಅದೇ ಸೆಟ್ ಆಗುತ್ತೆ. ಇಲ್ಲ ಅಂದರೆ ಫ್ರಿಡ್ಜ್ ಇದ್ದರೆ ಫ್ರಿಡ್ಜಲ್ಲಿ ಇಡಿ, ಒಂದು 1/4 ಗಂಟೆಗೆಲ್ಲ ಬೇಗ ಸೆಟ್ ಆಗಿಬಿಡುತ್ತೆ. ನಾನು ಈ ಸ್ವೀಟನ್ನು ಮೊದಲನೇ ಸರಿನೇ ಟ್ರೈ ಮಾಡಿದ್ದು, ಆದರೆ ಚೆನ್ನಾಗಿ ಬಂತು. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಸ್ವೀಟ್ಸು ಯಾವುದೇ ಪದಾರ್ಥನ ನಾನು ಟ್ರೈ ಮಾಡಿದ್ರೆ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿದ್ದರೆ ಮಾತ್ರ ಶೇರ್ ಮಾಡ್ಕೋತೀನಿ, ಇಲ್ಲಾಂದರೆ ಇಲ್ಲ. ನೋಡಿ ಹೇಗೆ ಬಂದಿದೆ ಹಾಲ್ಕೋವಾ, ಸೂಪರಾಗಿತ್ತು. ಟೇಸ್ಟ್ ಕೂಡ ಅದೇ ಸಖತ್ತಾಗಿದೆ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ, ಮತ್ತು ಪದೇ ಮಾಡ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.